ಮಧ್ಯಾಹ್ನ ಮೇಲಿಂದ ನಾನು ಬ್ಲ್ಯಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿಂದ ಒಂದಾಯಿತು, ಮಧ್ಯಾಹ್ನ ಮೇಲಿಂದ ಒಂದು. ಸಖತ್ತು ರಿಸ್ಕ್ ಆಗಿಬಿಟ್ಟಿದೆ. ರೋಡ್ ಬೇರೆ ಮಾಡೋದ್ರಿಂದ ಅಲ್ಲಿ ಕೆಳಗೂ ಕೆಲಸ, ಮೇಲೂ ಕೆಲಸ. ಅಲ್ಲಿ ಗಾರೆ ಕೆಲಸ ಮಾಡೋರು ಬಂದರೆ ಕಾಫಿ, ಟೀ, ನೀರು ಎಲ್ಲ ಕೊಡ್ತಾಯಿರಬೇಕು. ಇಲ್ಲಿ ಮೇಲುಗಡೆವೇ ಕೆಲಸ ಮಾಡ್ತಾಯಿರಬೇಕು. ಹಾಲು ಚೆನ್ನಾಗಿ ಕಾದಿತ್ತಲ್ಲ, ಆ ಕೆನೆ ಎಲ್ಲ ಎತ್ತಿ ಡಬ್ದಲ್ಲಿ ಹಾಕಿಕ್ತೀನಿ. ಒಂದು ವಾರಕ್ಕೆಲ್ಲ ಡಬ್ಬ ತುಂಬುತ್ತೆ. ಬೆಣ್ಣೆ ಮಾಡ್ಕೊತೀನಿ. ಇದಕ್ಕೆ ರೊಟ್ಟಿ, ಇಡ್ಲಿ, ದೋಸೆಗೆಲ್ಲ ಮನೇಲೇ ಆಗ್ಬೋದು. ಇಲ್ಲಾಂದರೆ ಶುದ್ಧವಾಗಿ ತುಪ್ಪ ಮಾಡಿಕೊಂಡು ದೇವ್ರಿಗೆ ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿಗೆ ಬತ್ತಿ ಮಾಡಿ ಹಚ್ಬೋದು. ಏನು ಬೇಕಾದರೂ ಮಾಡ್ಬೋದು. ಕೆನೆ ಎಲ್ಲ ವೇಸ್ಟ್ ಮಾಡಲ್ಲ ನಾನು. ಈ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡೋಣ ಅಂಥೇಳಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇರೋದು 3 ಜನ, ಸ್ವಲ್ಪ ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಚಪಾತಿಗೂ ಆಗುತ್ತೆ, ರೈಸ್ಗೂ ಆಗುತ್ತೆ. ಕೆಳಗೂ ಕೆಲಸ ಎಲ್ಲ ನೈಟಿ ಎಲ್ಲ ಟಾಪೆಲ್ಲ ನೆಂದೋಗ್ಬಿಟ್ಟಿದೆ ನನಗೆ. ಯಾವಾಗ ತಾನೇ ಸ್ನಾನ ಎಲ್ಲ ಆಯಿತು, ಪೂಜೆ ಆಗಿತ್ತಲ್ಲ. ಇನ್ನು ಅವರು ಬಂದರು. ಇವ್ರಿಗೂ ಟಿಫನೆಲ್ಲ ಕೊಟ್ಟೆ. ಕೆಳಗಡೆ ಹೋಗ್ಬಿಟ್ಟು ಕೆಲಸ ಮಾಡೋರಿಗೂ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟೆ. ಈಗ ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಈಗ ಬೇಗ ಮಾಡಿಬಿಟ್ಟು ಈಗ ಕೆಲಸದವ್ರದ್ದೇ ಒಂದು ಇಲ್ಲಿ 3-4 ಜನ ಒಂದೇ ಸಲ ಒಂದೇ ರೋಡಲ್ಲಿ ಎಲ್ಲರೂ ಚೇಂಬರ್ ಮಾಡಿಸ್ತಾ ಇದ್ದಾರೆ. 4 ಜನ ಹುಡುಗರಿದ್ದಾರೆ. ಇನ್ನು ಸಂಜೆ ಆದರೆ ಅವ್ರು ಹೋಗ್ಬಿಡ್ತಾರೆ, ಮತ್ತೆ ಸಿಗಲ್ಲ ಅವರು ಕೆಲಸದವರು. ಅವ್ರನ್ನ ಕಾಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಎಲ್ಲರೂ ಅವ್ರನ್ನೇ ಕಾಯ್ಕೊಂಡು ನಿಂತುಬಿಟ್ಟಿದ್ದಾರೆ ಅಕ್ಕಪಕ್ಕ ಮನೆಯವರೆಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಇವಾಗ ಬಂದ್ರೆ ನಾನು ಬೆಳಗ್ಗೆ 8:30ಇಂದ ಹುಡುಗರು ಕಾಯೋದೇ ಆಯಿತು. ಇಲ್ಲೊಂದು ಸ್ವಲ್ಪ ಚೇಂಬರ್ ಮಾಡಿಕೊಟ್ಟು ಹೋಗ್ಬಿಡ್ರಪ್ಪ. ಇನ್ನು ಮೋಡ ಇವಾಗ ಒಂದು 2 ದಿವಸದಿಂದ ಸ್ವಲ್ಪ ಮಳೆ ಬೇರೆ ಬೀಳ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಬಿಸಿಲಿರುವಾಗ ಮಾಡಿಕೊಂಡ್ರೆ ಸ್ವಲ್ಪ ಆದರೂ ಒಣಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಏನೋ ಬರ್ತಾರೆ ಅಂತೆ, ಮಾಡಿಸ್ಬೇಕು. ಇವಾಗ ಇನ್ನೂ ಬಂದಿಲ್ಲ. ನಾನು ಅಷ್ಟರಲ್ಲಿ ಬೆಂಡೆಕಾಯಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಸ್ವಲ್ಪ ಅವರು 3 ಗಂಟೆ ರಾತ್ರಿ ಎದ್ದೋಗ್ತಾರೆ, ಸುಸ್ತಾಗಿರ್ತಾರೆ. ಅದಕ್ಕೆ ಸ್ವಲ್ಪ ಹೊತ್ತು ಹೋಗಿ ಮಲಿಕೋ ಹೋಗ್ರಿ, ಅವ್ರು ಬಂದಮೇಲೆ ನಾನು ಅಡುಗೆ ಮಾಡ್ತಾಯಿರ್ತೀನಲ್ಲ, ಅವ್ರು ಬಂದರೆ ನಾನು ಕೂಗ್ತೀನಿ ಅಂತ ಹೇಳ್ತಾಯಿದ್ದೀನಿ. ಅದಕ್ಕೆ ಅವರು ಸ್ವಲ್ಪ ಹೊತ್ತು ನಾನು ಮಲಿಕೋತೀನಿ, ಬಂದಮೇಲೆ ಹೇಳು ಅಂತ ಹೇಳಿದ್ದಾರೆ. ಈ ಸಿಂಪಲ್ಲಾಗಿ ಆಗುತ್ತೆ ಬೆಂಡೆಕಾಯಿ ಹುಳಿ ಬಂದುಬಿಟ್ಟು. ಬೆಂಡೆಕಾಯಿ ಮಜ್ಜಿಗೆ ಹುಳಿ. ಮಜ್ಜಿಗೆಯಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಬಿಡೋದು ಮಜ್ಜಿಗೆ ಒಳಗಡೆ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಬಿಟ್ಟು, ಈರುಳ್ಳಿನ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಬಿಟ್ಟು ಬೆಂಡೆಕಾಯಿ ಹಾಕ್ಬಿಟ್ಟು ಮುಗ್ದೋಯ್ತು. ಅದು ತುಂಬಾ ಚೆನ್ನಾಗಿರುತ್ತೆ. 1 ಟೈಮ್ಗೆಲ್ಲ 1 ಟೈಮ್ 2 ಟೈಮ್ಗೆ ಸ್ವಲ್ಪ ಜನಕ್ಕೆ ಸರಿಯಾಗುತ್ತೆ ಅದು. ಒಂದೇ ಸಮ ಕೆಲಸ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಈ ಕೆಲಸ ಒಂದು ರೋಡ್ ಆಗಿರೋ ಮೇಲಂತೂ ಮಂಗಳವಾರದಿಂದವೇ ಒಂದೇ ಸಮ ಕೆಲಸ. ಈ ಕಡೆ ಮನೆ ಕೆಲಸವೇ ಆಗ್ತಾಯಿಲ್ಲ, ಹೊರಗಡೆ ಕೆಲಸ ಆಗ್ತಾಯಿಲ್ಲ. ಸ್ವಲ್ಪ ಹೊತ್ತು ಕೂಡ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಕೆಲಸ ಆಗಿಬಿಟ್ಟಿದೆ. ರೋಡ್ ಹತ್ರ ನಿಂತ್ಕೊಂಡೇ ಇರಬೇಕು, ಇಲ್ಲಾಂದರೆ ಕ್ಲೀನಾಗಿ ಮಾಡಲ್ಲ. ಅವ್ರಿಗೆ ಸ್ವಲ್ಪ ಕಾಫಿ, ಟೀ ಎಲ್ಲ ಕೊಟ್ಟು ಒಂದು ಸ್ವಲ್ಪ ಕೈಗೆ ಒಂಚೂರು ದುಡ್ಡು ಕೊಡ್ತೀನಿ ಅಂದರೆ ಪಾಪ ಹುಡುಗರು ಮಾಡ್ತಾರೆ. ಅದಕ್ಕೋಸ್ಕರನೇ ಕೆಳಗೂ ಮೇಲೆ ಎಲ್ಲ ಇವರು ಡ್ಯೂಟಿಗೆ ಹೋಗ್ತಾರಾ, ಬಂದ ತಕ್ಷಣ ಮಲ್ಕೊಬಿಡ್ತಾರೆ. ಈ ಕೆಳಗೆ ಮೇಲೆ ಹತ್ತು ಇಳಿದೂ ನನಗೆ ಕಾಲೆಲ್ಲ ನೋವು ಬಂದುಬಿಟ್ಟಿದೆ. ಇದೊಂದು ಕೆಲಸ ಆದರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ಎಣ್ಣೆ ಬೆಲೆ ಖಾಲಿ ಆಗಿಬಿಟ್ಟಿತ್ತು. ನಾನು ಮೇಲುಗಡೆ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀನಿ. ಖಾಲಿ ಆದಂಗೆಲ್ಲ ಈ ಸ್ಟೋರ್ ರೂಮಿಂದ ಎತ್ಕೊಂಡು ಹೋಗಿ ತುಂಬ್ಕೋತೀನಿ ನಾನು. ನಾವು ತರೋದು ಇದೇ ಎಣ್ಣೆನೇ. ಒಂದು 5 ವರ್ಷದಿಂದ ನಾವು ಈ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಬರುತ್ತೆ ಈ ಎಣ್ಣೆ. ನನಗೆ ಎಷ್ಟು ಬೇಕು ಅಷ್ಟು ತೊಗೋತೀನಿ. ಮತ್ತು ಈ ಸ್ಟೋರ್ ರೂಮಲ್ಲಿ ಒಂದು ರ್ಯಾಕ್ ಥರ ಮಾಡಿದ್ದೀನಿ. ಎಲ್ಲ ಇಲ್ಲಿ ಇಟ್ಕೊಬಿಡ್ತೀನಿ. ಈರುಳ್ಳಿ ಮತ್ತು ಪ್ರತಿಯೊಂದು ತೆಂಗಿನಕಾಯಿ, ಅಕ್ಕಿ ಎಲ್ಲ ಕೆಳಗಡೆ ಡಬ್ಬದಲ್ಲೂ ಇಟ್ಕೊಂಡಿರ್ತೀನಿ. ಅದು ಖಾಲಿ ಆದಾಗ ಬಂದು ಇಲ್ಲಿ ತೊಗೊಂಡೋಗ್ತೀನಿ. ಸ್ವಲ್ಪ ಹೊಲಿಯೋ ಬಟ್ಟೆವೇ ಇದೆ, ಹೊಲಿಯೋಕ್ಕೆ ಆಗ್ತಾಯಿಲ್ಲ. ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ತೊಳೆದು ತಾಡ ಪುಡ ಎಲ್ಲ ಕಟ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಎಣ್ಣೆಲಿ. ಈ ಎಣ್ಣೆಲಿ ಒಂದು ಚೆನ್ನಾಗಿ ಹುರಿದ್ಬಿಟ್ರೆ ಸಾಕು. ಆಮೇಲೆ ಈಸಿಯಾಗಿ ನಾವು ಒಗ್ಗರಣೆ ಮಾಡಿಕೊಂಡ್ರೆ ಮುಗೀತು.
ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಆ ಕಡೆ ಇನ್ನೊಂದು ಸ್ವಲ್ಪ ಬೆಂಡೆಕಾಯಿ ಹುರಿಬೇಕಾಗಿತ್ತು, ಒಂದು ಸೈಡ್ ಹುರ್ಕೋತಾ ಇದ್ದೀನಿ. ಆಗಲೇ 2 ಗಂಟೆ 2:30 ಆಗ್ತಾಯಿದೆ. ಮತ್ತು ಊಟಕ್ಕೆ ಲೇಟ್ ಆಗುತ್ತೆ ಅಂತ, ಇನ್ನು ಕೆಲಸದವ್ರು ಬಂದುಬಿಟ್ರೆ ನಾನು ಅರ್ಧ ಬಿಟ್ಟು ಕೆಳಗಡೆ ಹೋಗಬೇಕಾಗುತ್ತೆ ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಆ ಕಡೆ ಹುರ್ಕೋತಾ ಇದ್ದೀನಿ, ಈ ಕಡೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ, ಸಾಸಿವೆ ಜೀರಿಗೆ ಹಿಂಗೆ ಹಾಕ್ಕೋತಾ ಇದ್ದೀನಿ. ಒಂದೊಂದು ಟೈಮ್ ಅಂತೂ ತುಂಬಾ ಕೆಲಸ ಆಗಿಬಿಡುತ್ತೆ, ಒಂದೊಂದು ಟೈಮ್ ಕೆಲಸ ಇರೋಲ್ಲ. ಒಂದೊಂದು ಟೈಮ್ ಅಂತೂ ಕಂಟಿನ್ಯೂ ರಿಸ್ಕ್ ಆಗಿಬಿಡುತ್ತೆ. ಒಂದು ಈರುಳ್ಳಿ, ದಪ್ಪದೊಂದು ಈರುಳ್ಳಿನ ಕಟ್ ಮಾಡಿ ಹುರ್ಕೋತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿಟ್ಕೊಂಡಿದ್ದೀನಿ, ಅದನ್ನು ಹುರ್ಕೋತಾ ಇದ್ದೀನಿ. ಈಗ ಮಜ್ಜಿಗೆನ ಒಂದು ಸ್ವಲ್ಪ ಒಂದು ಅರ್ಧ ಲೀಟ್ರಷ್ಟು ಮೊಸರಿಗೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಥರ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೆ. ಇವಾಗ ಬೆಂಡೆಕಾಯಿ ಹುರ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಧನಿಯಾ ಪುಡಿ, ಇನ್ನೂ ಸ್ವಲ್ಪ ಖಾರದ ಪುಡಿ, ನಮ್ಮ ಮನೇಲಿ ಸ್ವಲ್ಪ ಖಾರ ತಿಂತಾರೆ, ಇನ್ನೊಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಆವಾಗಲೇ ಹಾಕ್ಕೊಂಡಿದ್ದೆ, ಇವಾಗ ಎಷ್ಟು ಬೇಕು ಅಷ್ಟು. ಇನ್ನೊಂದು ಸ್ವಲ್ಪ ನೀರು ಹಾಕಿದ್ನಲ್ಲ, ಅದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ನಂದು ಊಟ ಇವಾಗ ಸ್ವಲ್ಪ ಮಾಡ್ತಾಯಿದ್ದೀನಿ. ಅವ್ರಿಗೂ ಊಟ ಕೊಟ್ಟೆ, ಮಗವೇ ಬಂದು ಅವನಿಗೂ ಊಟ ಕೊಟ್ಟೆ. ನಾನು ಊಟ ಮಾಡಿದೆ, ಇವಾಗ ಸಂಜೆ ಆಗೋಯ್ತು. ಅಷ್ಟರಲ್ಲಿ ಅವರು ಚೇಂಬರವ್ರು ಬಂದರು, ಚೇಂಬರೆಲ್ಲ ಮಾಡಿಸಾಯ್ತು. ಇವಾಗ ದೀಪ ಹಚ್ಚಕ್ಕೆ ಹೋಗ್ತೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್